ಬೇಲ್ ಮೇಲೆ ಇದ್ರೂ ಬಿ ನಾಗೇಂದ್ರಗೆ ಸಚಿವ ಸ್ಥಾನ ಗಿಫ್ಟ್ ಆಗಿ ನೀಡಲಾಗಿದೆ. ಡಿಕೆಶಿ ಅವರ ಮಂತ್ರಿಮಂಡಲ ಹರಾಜಿನಲ್ಲಿ ರಚನೆಯಾಗಿದೆ. ಬೇಲ್ ಮೇಲೆ ಇದ್ರೂ ಸಹ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಡಿಕೆಶಿ ಅವರ ಮಂತ್ರಿಮಂಡಲ ಹರಾಜಿನಲ್ಲಿ ರಚನೆಯಾಗಿದೆ. ಹೀಗಂತ ಪತ್ರಿಕಾಗೋಷ್ಠಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ದುರುಪಯೋಗ ಆಗಿದೆ. ನಾಗೇಂದ್ರ ಜೈಲಿಗೆ ಹೋದರೂ ಸಚಿವ ಸ್ಥಾನದ ಉಡುಗೊರೆ ಕೊಟ್ಟಿದ್ದಾರೆ. ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಆಕ್ರೋಶವನ್ನ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಭ್ರಷ್ಟಾಚಾರದ ಆರೋಪದ ಮೇಲೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ದುರುಪಯೋಗಪಡಿಸಿಕೊಂಡ ನಾಗೇಂದ್ರ ಅವರು ದೊಡ್ಡ ಹೋರಾಟ, ಬಿಜೆಪಿಯ ಮುಖಂಡರ, ಶಾಸಕರ ಬಹುದೊಡ್ಡ ಹೋರಾಟದ ಫಲವಾಗಿ ಅವರು ರಾಜೀನಾಮೆ ನೀಡಬೇಕಾಯಿತು, ಜೈಲಿಗೆ ಹೋಗಬೇಕಾಯಿತು. ಇವತ್ತು ಕೂಡ ಬೇಲಿನ ಮೇಲಿದ್ದಾರೆ. ವಿಶೇಷ ಅಂದ್ರೆ ಬೇಲಿನ ಮೇಲಿದ್ರೂ ಕೂಡ, ಭ್ರಷ್ಟಾಚಾರದ ಆರೋಪ ಇದ್ರೂ ಕೂಡ ಕಾಂಗ್ರೆಸ್ ಅವರಿಗೆ ಉಡುಗೊರೆಯಾಗಿ ಮತ್ತೆ ಮಂತ್ರಿಯನ್ನಾಗಿ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದರಿಂದ ಸಾಬೀತಾಗತ್ತೆ ಅವರು, ಕಾಂಗ್ರೆಸ್ ಪಕ್ಷದವರು ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡ್ತಕ್ಕಂಥವರು, ಭ್ರಷ್ಟಾಚಾರವನ್ನೇ ಇದು ಮಾಡಿ ಇಟ್ಕೊಂಡಿರ್ತಕ್ಕಂಥ